ನಮಸ್ಕಾರ. ಶಾಂತಿ ಶನೈ ವ್ಲಾಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಚಿಕನ್ನು ಅಲ್ಲ, ಮಟನು ಅಲ್ಲ, ಇದು ಫಿಶ್. ಈ ಫಿಶ್ಶಿನ ಹೆಸರು ಏನಪ್ಪ ಅಂದರೆ ಮೆಲ್ಗು ಫಿಶ್, ಅಂದರೆ ಇಂಗ್ಲೀಷಲ್ಲಿ ಬ್ಲ್ಯಾಕ್ ಕಿಂಗ್ ಫಿಶ್ ಅಂತ ಹೆಸರು. ಇದು ಟೋಟಲ್ 6 kg ಇದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ತೊಗೊಂಡು ಹೋಗುವಾಗ ನನಗೆ ಇದರಲ್ಲಿ ದೊಡ್ಡದೊಂದು ಮೊಟ್ಟೆ ಸಿಕ್ಕಿತು. ಆ ಮೊಟ್ಟೆಯನ್ನು ಬಿಸಾಡಲಿಕ್ಕೆ ಮನಸ್ಸಾಗಲಿಲ್ಲ. ಅದನ್ನು ಫ್ರೈ ಮಾಡುವ ಅಂತ ಪ್ಲ್ಯಾನ್ ಮಾಡಿದೆ. ನೋಡಿ ಎಷ್ಟು ದೊಡ್ಡ ಮೊಟ್ಟೆ. ಈ ಕ್ಲೀನ್ ಮಾಡಿದ ಫಿಶನ್ನು ಅಷ್ಟೇ ಕಬಾಬ್ ಮಾಡಿದೆ, ಈ ಮೊಟ್ಟೆದು ಕಬಾಬ್ ಮಾಡಿದೆ. ಹೇಗೆ ಮಾಡಿದೆ ಅಂತ ಹೇಳ್ತೇನೆ. ಇದನ್ನು ನೋಡಿ ನೀಟಾಗಿ ಈ ಥರ ಕ್ಲೀನ್ ಮಾಡಿ ಕೊಡ್ತಾರೆ ಮಾರ್ಕೆಟಲ್ಲೇ. ನಮಗೆ ಇದು ಮನೆಯಲ್ಲಿ ಕಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಕಟ್ ಮಾಡಿ ಎಲ್ಲ ಆದಮೇಲೆ ನೋಡುವಾಗ ಒಂಥರ ಚಿಕನಾ ಮಟನಾ ಫಿಶ್ಶಾ ಅಂತ ಕನ್ಫ್ಯೂಸ್ ಆಗ್ತದೆ. ಇದರ ಮಾಂಸ ಅಂತೂ ತುಂಬ ಸೂಪರ್ ಸಾಫ್ಟಾಗಿ ಒಳ್ಳೆ ಟೇಸ್ಟಿ ಇರ್ತದೆ. ಫಿಶ್ ಫ್ರೈಯನ್ನು ತಿಂದಿದ್ದೇವೆ, ಇವತ್ತು ಕಬಾಬನ್ನು ತಿನ್ನುವ ಅಲ್ವಾ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. 6 kg ಫಿಶ್ಶಿಗೆ ನಾನು ಏನೆಲ್ಲ ಮಸಾಲೆ ಹಾಕಿದೆ ಅಂತ ಹೇಳ್ತೇನೆ. ಮೊದಲಿಗೆ ಮೊಟ್ಟೆನ ಕ್ಲೀನ್ ಮಾಡಿಕೊಳ್ಳುವ. ಒಂದು ಒಳ್ಳೆ ಹರಿತವಾದ ಚಾಕುವಿಂದ ಈ ಥರ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಇದು ಎಲ್ಲ ಹುಡಿ ಹುಡಿ ಆಗ್ತದೆ. ನೋಡಿ ನನಗೆ ಇಷ್ಟು ಪೀಸ್ ಸಿಕ್ಕಿತು. ಮಸಾಲೆಗೆ ಏನೇನೆಲ್ಲ ಹಾಕಿದ್ದೇನೆ ಹೇಳ್ತೇನೆ ಬನ್ನಿ. 2 ಚಮಚ ಕೆಂಪು ಮೆಣಸಿನ ಹುಡಿ, 1 ಚಮಚ ಕರಿಮೆಣಸಿನ ಹುಡಿ, ಬಣ್ಣಕ್ಕೆ 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಚಮಚ ಕೊತ್ತಂಬರಿ ಹುಡಿ, ಅರ್ಧ ಚಮಚ ಜೀರಿಗೆ ಹುಡಿ, 1/4 ಚಮಚ ಓಮದ ಹುಡಿ, ಅರ್ಧ ಚಮಚ ಅರಿಶಿನ ಹುಡಿ, 1 ಕಪ್ ಕಾರ್ನ್ಫ್ಲೋರು, 1 ಚಮಚ ಶುಂಠಿ ಪೇಸ್ಟು, 1 ಚಮಚ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕೊಚ್ಚಿದ ಕರಿಬೇವಿನ ಎಲೆ, ಕೊಚ್ಚಿದ ಹಸಿಮೆಣಸಿನಕಾಯಿ 1-2, ಆಮೇಲೆ 2.5 ಚಮಚ ಉಪ್ಪು ಹಾಕಿದ್ದೇನೆ, 3 ನಿಂಬೆಹಣ್ಣಿನ ರಸ ಹಾಕಿದ್ದೇನೆ. ಆಮೇಲೆ 2 ಮೊಟ್ಟೆನ ಒಡೆದು ಅದರ ಹಳದಿ ಭಾಗನ ತೆಗೆದು ಅದರ ಬಿಳಿ ಭಾಗನ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಕಟ್ ಮಾಡಿಟ್ಟ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಮಾಡುವಾಗ ಜಾಗ್ರತೆಯಲ್ಲಿ ಮಾಡಿದ್ದೇನೆ. ಆಮೇಲೆ ಕೊಬ್ಬರಿ ಎಣ್ಣೆನ ಕಾಯಿಸಿ ಅದಕ್ಕೆ ಈ ಮ್ಯಾರಿನೇಷನ್ ಮಾಡಿದ ಮೊಟ್ಟೆನ ನೀಟಾಗಿ ಫ್ರೈ ಮಾಡಿ 2 ನಿಮಿಷದಲ್ಲಿ ಇದನ್ನು ಮಗುಚಿ ಒಂದು 30 ಸೆಕೆಂಡಲ್ಲಿ ಎತ್ತಿ ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ನೋಡಿ ಸೂಪರ್ ಕ್ರಿಸ್ಪಿ ಯಮ್ಮಿ ಬ್ಲ್ಯಾಕ್ ಕಿಂಗ್ ಫಿಶ್ದು ಮೊಟ್ಟೆದು ಕಬಾಬ್ ಚೆನ್ನಾಗಿದೆ ಅಲ್ಲ.